ಇದ್ದೀರಾ ಸುವರ್ಣ. ಸುವರ್ಣ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ನೆಚ್ಚಿನ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೀವನದಲ್ಲಿ ಎಲ್ಲವೂ ಸರಿಯಾಗಿರಬೇಕು ಅನ್ಕೋತೀವಿ, ಆದರೆ ಎಲ್ಲ ಸಲ ಎಲ್ಲವೂ ಸರಿಯಾಗಿರೋದಿಲ್ಲ. ಹೆಣ್ಣು ಮಕ್ಕಳಿಗೆ ನಾನಾ ಥರದ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಇತ್ತೀಚೆಗೆ ಕಾಣಿಸ್ಕೊಳ್ಳುವಂಥ ಸಮಸ್ಯೆ PCOD. ದೇಹದಲ್ಲಾಗೋ ಬದಲಾವಣೆಗಳಿಂದ ಹಾರ್ಮೋನ್ ಚೇಂಜಸ್ ಆಗುತ್ತೆ. ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ PCOD ಅನ್ನೋ ಸಮಸ್ಯೆ ಬಹಳ ಸಾಧಾರಣವಾಗಿದೆ. PCOD ಅಂದರೆ ಏನು, ಇದು ಯಾರ್ಯಾರಿಗೆ ಕಾಣಿಸ್ಕೊಳ್ಳುತ್ತೆ, ಯಾಕೆ ಕಾಣಿಸ್ಕೊಳ್ಳುತ್ತೆ, ಹಾಗೆ ಅದಕ್ಕಿರೋ ಪರಿಹಾರ ಏನು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. PCOD ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸ್ನೇಹ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್. ಹಲೋ. ಮೊದಲನೇದಾಗಿ ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಅದೇನು ಹೊಸದಲ್ಲ, ಹಿಂದಿನ ಕಾಲದಿಂದಲೂ ಅಷ್ಟೇ. ಒಂದು ವಯಸ್ಸು ಬರ್ತಿದ್ದ ಹಾಗೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಆದರೆ ಈಗ ಎಂಥ ಸಮಸ್ಯೆ ಬಂದ್ರೂ ಓಕೆ ಅದು PCD ಇರ್ಬೋದು ಅಂತ ಹೇಳ್ತಾರೆ. ಆದರೆ PCD ಅಂದರೆ ಏನು ಡಾಕ್ಟರ್? ಓಕೆ, ಸೊ PCOD ಅನ್ನೋದು ನಾವು ಅದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. ಸೊ ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಕಂಡು ಬರುವಂಥ ಒಂದು ಸಮಸ್ಯೆ. ಅದು ಬಂದು ಅಂಡಾಶಯಗಳಲ್ಲಿ ಇರುವಂಥ ನೀರುಗುಳ್ಳೆ ಆ ಥರ ಒಂದು ಸ್ಟೇಟನ್ನು ಮೆಡಿಕಲಿ ಬಂದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರೀತಾರೆ. ಅಂದರೆ ಸಾಮಾನ್ಯವಾಗಿ ಏನಿರುತ್ತೆ, ಈಗ ಹೆಣ್ಮಕ್ಳಲ್ಲಿ ಯಾವಾಗ ಮ್ಯಾಚುರಿಟಿ ಅಂತ ಹೇಳ್ತೀವಿ, ಮುಟ್ಟು ಶುರುವಾಗುತ್ತೆ, ಋತುಚಕ್ರ ಅನ್ನೋದು ಶುರುವಾಗುತ್ತೆ, ಆ ಸಮಯದಲ್ಲಿ ಎರಡು ಅಂಡಾಶಯದಲ್ಲಿ ಏನಿರುತ್ತೆ ಅಂದರೆ ಒಂದು ಹೆಣ್ಣು ಮಗು ಹುಟ್ಟಿದಾಗಲೇ ಅವಳ ಒಂದು ಟೋಟಲ್ ಲೈಫ್ಗೆ, ಅಂದರೆ ಅವಳ ಮುಟ್ಟು ಶುರು ಆದ ನಂತರ ಅವಳ ರೀಪ್ರೊಡಕ್ಟಿವ್ ಲೈಫ್ಗೆ ಇಷ್ಟು ಮೊಟ್ಟೆಗಳು ಅಂತ ಪ್ರಿಫಿಕ್ಸ್ ಆಗಿರುತ್ತೆ ಜೆನೆಟಿಕಲಿ. ಸೊ ಅದರಲ್ಲಿ ಏನಾಗುತ್ತೆ, ಯಾವಾಗ ಮ್ಯಾಚುರಿಟಿ ಶುರು ಆಗುತ್ತೆ, ಎವ್ರಿ ಮಂತ್ ಒಂದೊಂದು ಮೊಟ್ಟೆ ಅನ್ನೋದು ಬೆಳ್ಕೊಂಡು ಅದು ಬಿಡುಗಡೆ ಆಗ್ತಾ ಹೋಗುತ್ತೆ. ಬಟ್ ಯಾವಾಗ ಕೆಲವೊಬ್ಬರಲ್ಲಿ ಏನಾದ್ರು ಸಮಸ್ಯೆಗಳಿಂದಾಗಿ ಈ PCOD ಅನ್ನೋದ್ರಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಮೊಟ್ಟೆನೂ ಬೆಳೆಯಲ್ಲ, ಬೆಳೆಯೋಕೆ ಮುಂಚೆನೇ ಚಿಕ್ಕ ಚಿಕ್ಕ ಒಂದು ಹಂತದಲ್ಲೇ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಮತ್ತು ನೀರುಗುಳ್ಳೆ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನು ಸಿಸ್ಟ್ ಅಂತ ಕರಿತೀವಿ. ಅದನ್ನೇ ಪಾಲಿ ಅಂದರೆ ಮೆನಿ, ಅಂದರೆ ತುಂಬಾ ಚಿಕ್ಕದಾಗಿ ತುಂಬಾ ಇರ್ತವೆ. ಸೊ ಅದನ್ನು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಕಾಣೋದು ಬಂದುಬಿಟ್ಟು ಅದು ಮ್ಯಾಚುರಿಟಿ ಏಜಿಂದ ಹಿಡ್ಕೊಂಡು ಮೆನೋಪಾಸ್ ಯಾರಲ್ಲೂ ಆಗ್ಬೋದು. ಬಟ್ ಪರ್ಸೆಂಟೇಜ್ ವಾಯ್ಸ್ ನಾವು ಹೋಗೋದೇ ಆದರೆ ಅದು ಸಾಮಾನ್ಯವಾಗಿ ಕಾಣ್ತಾ ಇರೋದು ಈ ರಿಪ್ರೊಡಕ್ಟಿವ್ ಅಥವಾ ಚೈಲ್ಡ್ ಬಿಯರಿಂಗ್ ಏಜ್ ಅಂತ ಹೇಳ್ತೀವಿ. ಅಂದರೆ ಆಫ್ಟರ್ 25ಇಂದ ಬಿಲೋ 35ವರೆಗೂ ಜಾಸ್ತಿ ಕಂಡುಬರುತ್ತೆ. ಯಾವ ಕಾರಣದಿಂದ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ಇದು? ಓಕೆ, ಸೊ ತುಂಬ ಇದೆ ಕಾರಣಗಳು. ಬಂದುಬಿಟ್ಟು ಈ ಬೇಸಿಕ್ ಕಾರಣ ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಏನು ಅಂತ ಡೆಫಿನೆಟ್ ಆಗಿ ಕ್ವಶನ್ ಇರುತ್ತೆ. ಅದು ಬಂದುಬಿಟ್ಟು ಈಗ ಮುಟ್ಟು ಅನ್ನೋದು ಬರೀ ಒಂದು ಬ್ಲೀಡಿಂಗ್ ಆಗುವಂಥ ಒಂದೇ ಪ್ರೊಸೀಜರ್ ಅಲ್ಲ. ಸೊ ಅದರಲ್ಲಿ ಹಲವಾರು ನಮ್ಮ ಫೀಮೇಲ್ ದೇಹ ಅನ್ನೋದು ಸಂಪೂರ್ಣವಾಗಿ ಡಿಪೆಂಡ್ ಆಗೋದು ಹಾರ್ಮೋನ್ಸ್ಗಳ ಮೇಲೆ. ಸೊ ಅಲ್ಲಿ ಒಂದು 5 ಹಾರ್ಮೋನ್ಸ್ ಇರುತ್ತೆ. 5 ಹಾರ್ಮೋನ್ ಬಂದು ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟೆರಾನ್, ಇವನ್ ಸ್ಲೈಟ್ ಅಮೌಂಟ್ ಆಫ್ ಟೆಸ್ಟೋಸ್ಟೆರಾನ್ ಫೀಮೇಲ್ಸಲ್ಲೂ ಕಂಡುಬರುತ್ತೆ, ಮತ್ತು ಪ್ರೊಲ್ಯಾಕ್ಟಿನ್. ಸೊ ಈ ಹಾರ್ಮೋನ್ಗಳು ಒಂದು ಲೆವೆಲಲ್ಲಿ ಇರಬೇಕು. ಯಾವಾಗ ಮುಟ್ಟು ಶುರುವಾಗುತ್ತೆ ಅವುಗಳಲ್ಲಿ ಫಿಸಿಯೋಲಾಜಿಕಲಿ ಚೇಂಜಸ್ ಇರುತ್ತೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದರೆ ಆ ಥರ ಫಿಸಿಯೋಲಾಜಿಕಲ್ ಚೇಂಜಸ್ ಅಲ್ಲದೇ ಕೆಲವೊಮ್ಮೆ ಎಬ್ನಾರ್ಮಲಿ ಇಂಬ್ಯಾಲೆನ್ಸಸ್ ಆಗುತ್ತೆ. ಇನ್ ದ ಸೆನ್ಸ್ ಅವುಗಳ ಮಧ್ಯೆ ಈಗ ಎಕ್ಸಾಂಪಲ್ ಕೊಡೋದೇ ಆದರೆ FSH ಮತ್ತು LH ಈ ಎರಡು ಹಾರ್ಮೋನ್ಗಳ ಮಧ್ಯೆ ಏನಿರಬೇಕಂದ್ರೆ 3:1 ರೇಷಿಯೋ ಮೇಂಟೈನ್ ಇರಬೇಕು. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಈ LH ಹಾರ್ಮೋನು ಬಿಫೋರ್ ಹ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ, ಅದು FSHಗಿಂತ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾದಾಗ ಅದು ಏನಾಗುತ್ತೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಆಗೋದಕ್ಕೆ ಒಂದು ಮೇಜರ್ ಕಾರಣ ಆಗುತ್ತೆ. ಯಾಕೆ ಅದು ಜಾಸ್ತಿ ಇದ್ರೆ ಕಾರಣ ಆಗುತ್ತೆ ಅಂದರೆ, ಯೂಶ್ವಲ್ ಆಗಿ LH ಅನ್ನೋ ಹಾರ್ಮೋನ್ ಕೆಲಸ ಬಂದು ಮೊಟ್ಟೆ ಒಂದು ಬೆಳೆದು ದೊಡ್ಡದಾಗಿ ಅದು ಒಡೆಯೋ ಹಂತದಲ್ಲಿ ಇರುವಾಗ ಮಾತ್ರ ಅದ್ರ ಕೆಲಸ. ಮತ್ತು FSH ಅನ್ನೋದು ಮೊಟ್ಟೆ ಬೆಳೆಯೋದಕ್ಕೆ ಹಿಡ್ಕೊಂಡು ಅದು ಚಿಕ್ಕವರಿಂದ ದೊಡ್ಡ ಆಗೋದುವರೆಗೂ ಅದ್ರ ಕೆಲಸ ಇರುತ್ತೆ. ಸೊ ಅದು ಜಾಸ್ತಿ ಇರಬೇಕು. ಬಟ್ ಅದು ಜಾಸ್ತಿ ಇಲ್ಲದೇ ಇದು ಜಾಸ್ತಿ ಇದೆ ಅಂದರೆ ಚಿಕ್ಕ ಇರ್ತಾನೆ ಓಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಏನಾಗುತ್ತೆ, ಮೇಜರ್ ಕಾರಣ ಆಗುತ್ತೆ PCODಗೆ. ಒಬ್ಬ ಯುವತಿಗೆ ಅಥವಾ ಒಬ್ಬ ಹೆಂಗಸಿಗೆ PCOD ಸಮಸ್ಯೆ ಇದೆ ತನಗೆ ಅಂತ ಗೊತ್ತಾಗೋದು ಹೇಗೆ? ಸಮಸ್ಯೆಗಳು ಹಲವಾರು ಕಾಣಿಸ್ಕೊಳ್ಳುತ್ತೆ, ನಮಗೆ ಗೊತ್ತಾಗಲ್ಲ ಏನು ಎಕ್ಸಾಕ್ಟ್ಲಿ ಅದು ಅಂತ. ಈ PCOD ಸಮಸ್ಯೆ ಲಕ್ಷಣಗಳೇನೇನಿದೆ? ಓಕೆ, ಸೊ ಲಕ್ಷಣಗಳು ಅಂತ ಬಂದಾಗ ನಾವು ಬೇಸಿಕಲಿ ಈಗ ಡೈರೆಕ್ಟ್ ಆಗಿ ಅದು PCODನೇ ಅಂತ ನಾವು ಓರಿಯನ್ ಸ್ಟೇಟಸ್ ಹೇಳೋಕ್ಕಾಗಲ್ಲ. ಬಟ್ ಲಕ್ಷಣಗಳಂತ ಡೆಫಿನೆಟ್ ಆಗಿ ಯಾವುದೇ ಕಾಯಿಲೆಗೂ ಇರುತ್ತೆ. ಅಲ್ಲಿ ನಾವು ನೋಡ್ಬೇಕಂದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಈ ಋತುಚಕ್ರದಲ್ಲಿ ವ್ಯತ್ಯಾಸ ಆಗೋದು. ಅಂದರೆ ಈಗ ಮಿನಿಮಮ್ ಎಲ್ಲರಲ್ಲೂ ನಾರ್ಮಲ್ ಒಂದು ಋತುಚಕ್ರ ಅಂದರೆ 28 to 30 ಡೇಸ್ ಅದು ಬಂದು, ಮತ್ತು ಮಿನಿಮಮ್ ಒಂದು 3 to 4 ಡೇಸ್ ಆಫ್ ಇದು ಬ್ಲೀಡಿಂಗ್ ಆಗಬೇಕು. ಕೆಲವೊಬ್ಬರಲ್ಲಿ ಏನಾಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಅಂದರೆ ತಿಂಗಳಲ್ಲಿ 2 ಸತಿ ಬರೋದು,
ಅಥವಾ ಎರಡು ತಿಂಗಳು ಬರದೇ ಇರೋದು, ಸ್ಕಿಪ್ ಆಗೋದು, ಅಥವಾ ಒಂದ್ಸಾರಿ ಬಂತು ಅಂದರೆ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗೋದು, ಮಧ್ಯೆ ಮಧ್ಯೆ ಸ್ಪಾಟಿಂಗ್ ಆಗೋದು. ಸೊ ಇದು ಒಂದು ಇಂಡಿಕೇಶನ್. ಸೊ ಮೋಸ್ಟ್ಲಿ ನಿಮ್ಮಲ್ಲಿ ಏನಾಗೋದು ಈ ಥರ ಪಾಲಿಸಿಸ್ಟಿಕ್ ಸಮಸ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಅಲಾರ್ಮ್ ಅಂತ ಹೇಳ್ತೀವಿ, ಇಂಡಿಕೇಶನ್. ಸೊ ಅದನ್ನು ನಾವು ಕನ್ಫರ್ಮ್ ಮಾಡಬೇಕಂದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಟೆಸ್ಟ್ಗಳಿರುತ್ತೆ. ಬಟ್ ಈ ಥರ ಋತುಚಕ್ರ ಸಮಸ್ಯೆ ಇಟ್ಕೊಂಡು ಕೆಲವೊಂದು ಆ್ಯಡೆಡ್ ಸಿಂಪ್ಟಮ್ಸ್ ಲೈಕ್ ಸಡನ್ನಾಗಿ ವೇಟ್ ಗೇನ್ ಜಾಸ್ತಿ ಆಗೋದು. ಯೂಶ್ವಲಿ ಆ ಥರ ದಪ್ಪ ಇರಲ್ಲ, ಬಟ್ ಸ್ಲೋಲಿ ಅವ್ರಿಗೇನಾಗುತ್ತೆ ಸಡನ್ನಾಗಿ 1-3-4 kgs ಸಡನ್ನಾಗಿ ಗೇನ್ ಆಗೋದು. ಜೊತೆಗೆ ಅಲ್ಲಲ್ಲಿ ಅನ್ವಾಂಟೆಡ್ ಫ್ಯಾಟ್ ಕಲೆಕ್ಷನ್, ಯೂಶ್ವಲ್ ಆಗಿ ಮೇಲ್ ಥರ ಅಂತಂದರೆ ಯೂಶ್ವಲ್ ಆಗಿ ಸೊಂಟದ ಕೆಳಭಾಗದಲ್ಲಿ ತುಂಬ ದಪ್ಪ ಆಗುವಂಥದ್ದು, ಇವನ್ ಚಿನ್ ಆ ಥರ. ಪ್ಲಸ್ ಕೆಲವೊಬ್ಬರಲ್ಲಿ ಏನಾಗುತ್ತೆ ಈ ಪಿಂಪಲ್ಸ್ ಅಂತ ಹೇಳ್ತೀವಿ ಅಥವಾ ಮೊಡವೆಗಳು ತುಂಬಾ ಜಾಸ್ತಿ ಬರೋದಕ್ಕೆ ಕಾಣುತ್ತೆ. ಮತ್ತು ಅನ್ವಾಂಟೆಡ್ ಹೇರ್ ಗ್ರೋತ್ ಅಂತ ಹೇಳ್ತೀವಿ, ಅಂದರೆ ಈಗ ಅಪ್ಪರ್ ಲಿಪ್ಪಲ್ಲಿ ಆಗ್ಬೋದು, ಚಿನ್ ಏರಿಯಾದಲ್ಲಿ ಆಗ್ಬೋದು. ಸೊ ಈ ಥರ ಅನ್ವಾಂಟೆಡ್ ಹೇರ್ ಗ್ರೋತ್ಸು ಕೆಲವೊಬ್ಬರಲ್ಲಿ ತುಂಬಾ ದಿನಗಳು ಅದನ್ನು ಕರೆಕ್ಟಾಗಿ ಇದನ್ನು ಮಾಡ್ಕೊಳ್ದೆ, ಡಯಾಗ್ನೋಸ್ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ತಾ ಹೋದವರಲ್ಲಿ ಕೆಲವೊಬ್ಬರಲ್ಲಿ ನಾವು ಕಾಣ್ತೀವಿ ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಗಡುಸುತನ ಆಗೋದು ಧ್ವನಿಯಲ್ಲಿ. ಸೊ ಅದು ಒಂದು ಇವುಗಳೆಲ್ಲ ಕೆಲವೊಂದು ಸಾಮಾನ್ಯ ಲಕ್ಷಣಗಳು. ಬಟ್ ಹಾಗಂತ ಮಾತ್ರಕ್ಕೆ ಎಲ್ಲ PCOD ಇದ್ದವರಲ್ಲಿ ಎಲ್ಲ ಸಿಂಪ್ಟಮ್ಸು ಇರಬೇಕಂತಿಲ್ಲ. ಮ್ಯಾಕ್ಸಿಮಮ್ ಕಂಡುಬರೋದಂದರೆ ಈ ಮೆನ್ಸ್ಟ್ರುಯೇಷನ್ ಅಥವಾ ಋತುಚಕ್ರದಲ್ಲಿ ಏರ್ಪೇರ್ ಅನ್ನೋದು ಬಿಟ್ಟರೆ ಕೆಲವೊಬ್ಬರಲ್ಲಿ ದಪ್ಪ ಆಗೋದು, ಇವು ಕಾಮನ್ಲಿ ಕಂಡುಬರುವಂಥ ಲಕ್ಷಣಗಳಾಗುತ್ತೆ. ಹಾಗಾದ್ರೆ ದಪ್ಪ ಇರೋರೆಲ್ಲ, ಕೆಲವು ಜನ ತುಂಬಾ ದಪ್ಪ ಇರ್ತಾರೆ, ದಪ್ಪ ಇರೋರಿಗೆಲ್ಲ PCOD ಸಮಸ್ಯೆಗಳು ಕಾಣಿಸ್ಕೋಬೋದಾ? ಆ ಥರ ಹೇಳೋಕ್ಕಾಗಲ್ಲ. ಬಿಕಾಸ್ ಏನಾಗುತ್ತಂದರೆ ಬೇಸಿಕಲಿ ಕೆಲವೊಬ್ರದ್ದು ಜೆನೆಟಿಕಲಿ ಅದು ಒಂದು ಬಾಡಿ ಇದಿರುತ್ತೆ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಕೆಲವೊಬ್ರು ಟೋಟಲ್ ಅವ್ರ ತಲೆಮಾರಲ್ಲೇ ಆ ಥರ ಇರ್ತಾರೆ ದಪ್ಪವಾಗಿ, ಬಟ್ ದೆನ್ ಹೆಲ್ತ್ ವೈಸ್ ಎಲ್ಲ ಕರೆಕ್ಟಾಗಿರುತ್ತೆ. ಹಾಗಿದ್ದಾಗ ಎಲ್ಲ ದಪ್ಪ ಇರೋರಲ್ಲಿ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದಪ್ಪ ಇದ್ಕೊಂಡು ಲೇಸಿನೆಸ್ ಇತ್ತು, ಆ್ಯಕ್ಟಿವಿಟೀಸ್ ಇಲ್ಲ, ಫಿಸಿಕಲಿ ಇಲ್ಲ, ಬರೀ ಸಿಡೆಂಟ್ರಿ ಇದೆ, ಅಂದರೆ ಕೂತಲ್ಲೇ ಇರೋದು, ತುಂಬ ಜಂಕ್ಸು ಎಲ್ಲ ಫುಡ್ ತಿನ್ನೋದು, ಆಮೇಲೆ ಈ ಥರ ಸ್ಟಿಮ್ಯುಲೆಂಟ್ ಹ್ಯಾಬಿಟ್ಸ್ ಕೆಲವೊಬ್ಬರಲ್ಲಿ ಇತ್ತೀಚೆಗೆ ಅದು ಕಾಮನ್ನು ಇವನ್ ಮಹಿಳೆಯರಲ್ಲಿ ಕಂಡು ಬರುತ್ತೆ. ಸೊ ಆಲ್ಕೋಹಾಲ್ ಇಂಟೇಕ್ಸ್ ಇರ್ಬೋದು, ಆ ಥರ ಮಾಡೋದು, ಮತ್ತು ಆ್ಯಡೆಡ್ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದೆ. ಅಂಥವರಲ್ಲಿ ಜೆನೆಟಿಕಲಿ ದಪ್ಪ ಇದ್ದವರಲ್ಲಿ ಇವುಗಳು ಇಂಥ ಒಂದು ಹ್ಯಾಬಿಟ್ಸ್ ಇತ್ತು ಅಂದರೆ ಅದರಿಂದ ಅವರಲ್ಲಿ PCOD ಕಂಡು ಬರ್ಬೋದು. ಹೊರತಾಗಿ ಎಲ್ಲ ದಪ್ಪ ಇರೋರಲ್ಲಿ ಯಾಕೆ ದಪ್ಪ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಅಥವಾ ಕೆಲವರಲ್ಲಿ ಥೈರಾಯ್ಡ್ ರಿಲೇಟೆಡ್ ಡಿಸಾರ್ಡರ್ಸ್ ಆಗಿ ಅಂಥವರು ವೇಟ್ ಗೇನ್ ಆಗುತ್ತೆ, ಅಂಥವರಲ್ಲಿ ಪ್ರೊಬ್ಯಾಬಿಲಿಟಿ ಇರುತ್ತೆ. ಅಂದರೆ ಮೋರ್ ದ್ಯಾನ್ 90% ನಾವೇನು ಮಾಡ್ಬೋದು ಬಂದೇ ಬರುತ್ತೆ ಅವರಲ್ಲಿ ಕೂಡ PCOD ಅಂತ ಹೇಳ್ಬೋದು. ಹಾಗಾದ್ರೆ ಥೈರಾಯ್ಡ್ ಬಂದವ್ರಿಗೆ ಅದು ಅಗೈನ್ PCODಗೆ ಕನ್ವರ್ಟ್ ಆಗೋ ಸಾಧ್ಯತೆ ಇದೆ? ಇದೆ, ಅದೇ ಹೇಳಿದೆ, ಮೋರ್ ದ್ಯಾನ್ 90% ಅಲ್ಲಿ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ಏನಾಗುತ್ತೆ, ಥೈರಾಯ್ಡ್ ಅಂತ ಹಾರ್ಮೋನ್ ಏನಿದೆ, ಥೈರಾಯ್ಡ್ ಗ್ಲ್ಯಾಂಡ್ ಏನಿದೆ, ನಮ್ಮ ದೇಹದಲ್ಲಿ ಇರುವಂಥ ಮ್ಯಾಕ್ಸಿಮಮ್ ಕೆಲಸಗಳನ್ನ ಅದು ಕಂಟ್ರೋಲ್ ಮಾಡುತ್ತೆ. ಬಟ್ ಅದರಲ್ಲಿ ಇವನ್ ಮೆನ್ಸ್ಟ್ರುಯೇಷನ್ ರಿಲೇಟೆಡ್ ಹಾರ್ಮೋನ್ನ ಕಂಟ್ರೋಲ್ ಮಾಡೋದು ಕೂಡ ಅದ್ರ ಕೆಲಸ. ಯಾವಾಗ ಅದು ಕರೆಕ್ಟ್ ಆಗಿಲ್ಲ, ಅದು ಹೈಪೋಥೈರಾಯ್ಡ್ ಇರಲಿ ಅಥವಾ ಹೈಪರ್ ಇರಲಿ, ಯಾವುದೇ ಸಮಸ್ಯೆ ಆದಾಗಲೂ ಕರೆಕ್ಟಾಗಿ ಅದನ್ನು ಕಂಟ್ರೋಲ್ ಮಾಡದೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಇರಾಟಿಕ್ ಆಗಿ ಕೆಲವರು ಮ್ಯಾನೇಜ್ ಮಾಡ್ತಾರೆ, ಬಿಡ್ತಾರೆ, ಒಂದು ಸತಿ ಹೆಚ್ಚು ಕಮ್ಮಿ ಕಂಡುಬಿಟ್ಟಿರುತ್ತೆ, ಆಮೇಲೆ ಅವ್ರು ಮೆಡಿಸಿನ್ ತೊಗೊಳ್ತಾರೆ 2 months 3 months, ಅದಾದಮೇಲೆ ಅವ್ರೇನು ಮಾಡಿಬಿಡ್ತಾರೆ, ನಾರ್ಮಲ್ಸಿಗೆ ಬಂದಿದೆ ವ್ಯಾಲ್ಯೂ ಅಂದ ತಕ್ಷಣ ತಾವಾಗೆ ನಿಲ್ಲಿಸ್ಬಿಡ್ತಾರೆ ಮಾತ್ರೆಯನ್ನು. ಬಟ್ ಅದು ಕರೆಕ್ಟ್ ಅಲ್ಲ. ಆ ಥರ ಮಾಡಿದಾಗ ಮುಂದೆ ಕಾಂಪ್ಲಿಕೇಶನ್ ಬಂದು PCOD ಆಗುವಂಥ ಚಾನ್ಸಸ್ ಇರುತ್ತೆ. ಎಲ್ಲ ಹೆಣ್ಮಕ್ಳು ಒಂದೇ ಥರ ಅಲ್ಲ ಅಲ್ವಾ ಡಾಕ್ಟರ್? ಎವ್ರಿ ಫೀಮೇಲ್ ಬಾಡಿ ಇಸ್ ಡಿಫ್ರೆಂಟ್ ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗುತ್ತೆ, ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಹಾಗಂತ ಸಣ್ಣ ಪುಟ್ಟ ಸಮಸ್ಯೆ ಇದ್ದ ಮಾತ್ರಕ್ಕೆ ಅದು PCODನೇ ಆಗಿರ್ಬೇಕಾಗಿಲ್ಲ ಅಲ್ವಾ? ಹೌದು, ಅದು PCOD ಅಲ್ಲ, ನನಗೆ PCOD ಇಲ್ಲ ಅಂತ ದೃಢಪಡಿಸೋದು ಹೇಗೆ? ಓಕೆ, ಸೊ ದೃಢಪಡಿಸೋದಂದರೆ ಕರೆಕ್ಟ್, ಇದು ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನಾಗುತ್ತಂದರೆ ಕೆಲವೊಬ್ರು ರೆಗ್ಯುಲರ್ ಆಗೇ ಇರುತ್ತೆ ಸೈಕಲ್ಸು, ಆದರೆ ಯಾವುದೋ ಒಂದು ಕಡೆ ಅವ್ರಿಗೆ ಜಸ್ಟ್ ಒಂದು 2-3 ದಿನನೋ 4 ದಿನನೋ ಡಿಲೇ ಆಗಿಬಿಡುತ್ತೆ. ಆಮೇಲೆ ಅವರು ಫೀಮೇಲ್ಸ್ ಏನು ಮಾಡಿಬಿಡ್ತಾರೆ, ತುಂಬ ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ, ಏನೋ ಸಮಸ್ಯೆ ಆಗಿಬಿಟ್ಟಿದೆ ಅಂತ. ಸೊ ಆ ಥರ ಆಯಿತು ಒಂದೇ ಸತಿ ರೆಗ್ಯುಲರ್ ಆಗಿರೋರಲ್ಲಿ ಅಂದರೆ ಅದು PCOD ಅಲ್ಲ. ಸೊ ಆ ವಿಷಯದಲ್ಲಿ ಭಯಪಡಬೇಕಾಗಿದ್ದಿಲ್ಲ. ಮಾಮೂಲಾಗಿ ಇದು ಕಾಮನ್ನು, 1 ವರ್ಷದಲ್ಲಿನೋ ಅಥವಾ 1.5 ವರ್ಷದಲ್ಲೋ ಯಾವುದಾದ್ರೂ ಒಂದು ಟೈಮಲ್ಲಿ ಆ ಥರ ಕಾಮನಾಗಿ ಕಂಡು ಬರುತ್ತೆ. ಇಟ್ಸ್ ಬಿಕಾಸ್ ಆಫ್ ಏನಾಗುತ್ತೆ ಅಂದರೆ ಸ್ಟ್ರೆಸ್ ರಿಲೇಟೆಡ್ ಫ್ಯಾಕ್ಟರ್ ಇರ್ಬೋದು, ಅಥವಾ ಜನರಲ್ ಆಗಿ ಅವ್ರಿಗೆ ಏನಾದರೂ ವೀಕ್ನೆಸ್ ಆಗಿದೆ. ಸೊ ಅಂಥ ಸಮಯದಲ್ಲಿ ಅವರಿಗೆ ಕಂಡು ಬಂದಿರುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಸೊ ಆ ಸಮಯದಲ್ಲಿ ಅವರು ಭಯ ಬಿಟ್ಬಿಟ್ಟು ಏನೋ ಆಗ್ಬಿಟ್ಟಿದೆ ಆ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೇಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ಲೇನ್ ಸ್ಕ್ಯಾನ್ ತೊಗೊಳ್ಬೋದು. ಈಗ ಮದುವೆ ಆದವರಲ್ಲಿ ಆಗಿದೆ ಅಂತಂದರೆ ಒಂದು ಟ್ರಾನ್ಸ್ವಾಜನಲ್ ಸ್ಕ್ಯಾನ್ ತೊಗೊಂಡ್ರೆ ಒಳ್ಳೆಯದು. ಅಥವಾ ಇಲ್ಲ ಅಂತಂದರೆ ಅವ್ರೇನು ಮಾಡ್ಬೋದು ಅಂದರೆ ಟ್ರಾನ್ಸ್ ಅಬ್ಡಾಮಿನಲ್ ಒಂದು ಪ್ಲೇನ್ ಪೆಲ್ವಿಕ್ ಸ್ಕ್ಯಾನ್, ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಹೇಗಿದೆ ಅಂಡಾಶಯಗಳ ಸ್ಟೇಟಸ್ ಅಂತ. ಸೊ ಅದು ಪಾಲಿಸಿಸ್ಟಿಕ್ ಕಂಡೀಷನ್ನ ಇತ್ತು ಅಂದರೆ ಕಂಡು ಬರುತ್ತೆ, ಇಲ್ಲ ಅಂದರೆ ನಾಟ್ ಟು ವರಿ. ಇನ್ನು ಇಂಥ ಸಮಸ್ಯೆಗಳಿರೋರಿಗೆ ಮಕ್ಕಳಾಗಲ್ಲ ಅಂತಾರೆ. PCOD ಅಂದರೆ ಬಂಜೆತನನೇನಾ? PCOD ಅಂದರೆ ಬಂಜೆತನ ಅನ್ನೋಕ್ಕಾಗಲ್ಲ. PCOD ಇದ್ದರೆ ಬಂಜೆತನ ಆಗುವ ಸಾಧ್ಯತೆಗಳು ತುಂಬ ಇದೆ. ಅದು ನೆಕ್ಸ್ಟ್ ಕಾಂಪ್ಲಿಕೇಶನ್ ಆಫ್ ಇದು PCOD ಅಂದರೆ ಇನ್ಫರ್ಟಿಲಿಟಿ. ಯಾಕಂದರೆ PCOD ಅಂತಂದರೆ ಮೊಟ್ಟೆಗಳು ನೀರು ಗುಳ್ಳೆ ಆಗಿ ಕನ್ವರ್ಟ್ ಆಗೋದು. ಸೊ ಈಗ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಇಂಪಾರ್ಟೆಂಟ್ ಬಂದು ಮೊಟ್ಟೆ.
ಯಾವಾಗ ಅದು ಕರೆಕ್ಟಾಗಿ ಬರ್ತಾ ಇಲ್ಲ ಆ ಸಮಯದಲ್ಲಿ ಅವರು ಪ್ರೆಗ್ನೆನ್ಸಿಗೆ ಎಷ್ಟೇ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ದೆ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಖಂಡಿತವಾಗ್ಲೂ ಅಲ್ಲಿ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗಿ ಬರಲಿಕ್ಕೆ ಸಮಸ್ಯೆ ಇದೆ. ಬಟ್ ಕೆಲವೊಂದು ಜನ ಏನು ಮಾಡ್ತಾರೆ, PCOD ಇದ್ದಾಗಲೂ ಕೂಡ ಅದನ್ನು ಇಂಜೆಕ್ಷನ್ ತೊಗೊಂಡ್ಬಿಟ್ಟು ಮೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಬೆಳೆಸಿ ಅಥವಾ IVF ಈ ಥರನಾದಂಥ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಹೇಳ್ತಾರೆ. ಸೊ ಅಂಥ ಒಂದು ಪ್ರೊಸೀಜರ್ಸ್ಗೆ ಹೋಗ್ತಾರೆ. ಇನ್ಸ್ಟೆಡ್ ಆಫ್ ಕರೆಕ್ಟಿಂಗ್ PCOD ಅವರು ಡೈರೆಕ್ಟ್ ಅದು ಬಂದಿಲ್ಲದೆ ಇರೋ ಮೊಟ್ಟೆನ ಬೆಳೆಸಿ ಪ್ರಯತ್ನ ಮಾಡ್ತಾರೆ. ಸೊ ಅಂಥವರಲ್ಲಿ ಅದು ಆದರೂ ಆಗ್ಬೋದು, ಅದು ಇಂಡ್ಯೂಸ್ಡ್ ಆಗುತ್ತೆ. ಬಟ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಬರಲಿಕ್ಕೆ ಅದು ಮ್ಯಾಕ್ಸಿಮಮ್ 95% PCOD ಅನ್ನೋದು ಏನಾಗುತ್ತೆ, ಅಡಚಣೆ ಆಗುತ್ತೆ. ಹಾಗಾದ್ರೆ PCOD ಸಮಸ್ಯೆ ಇರೋರಿಗೆ ಮಕ್ಕಳೇ ಆಗಲ್ವಾ? ಯಾವ ಥರ ಅಡ್ಡಿ ಆಗುತ್ತೆ? ಆಗಲ್ಲ ಅನ್ನೋದು ಆ ಥರ ಇಲ್ಲ. ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆ ಇದ್ದೇ ಇದೆ. PCOD ಇದೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ ತಗೊಂಡು ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಅವರಲ್ಲೂ ಕೂಡ ನ್ಯಾಚುರಲ್ ಆಗಿಯೇ ಹೆಲ್ದಿ ಪ್ರೆಗ್ನೆನ್ಸಿ ಬರುವ ಸಾಧ್ಯತೆಗಳು 100% ಇದೆ. ಬಟ್ ಅದಕ್ಕೆ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಸಮಸ್ಯೆಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ, ಟೆನ್ಷನ್ ಮಾಡಲೇಬೇಕಾಗಿಲ್ಲ ಅಂತ ಹೇಳಿದ್ರಿ. ಹೌದು. ಹಾಗಾದ್ರೆ ಚಿಕಿತ್ಸೆ ಏನು? ಓಕೆ, ಸೊ ಚಿಕಿತ್ಸೆ ಅಂತ ಬಂದಾಗ ನಾವು 2 ರೀತಿನೂ ನೋಡಬೇಕಾಗುತ್ತೆ. ಆ್ಯಕ್ಚುಲಿ ಬಂದುಬಿಟ್ಟು ಮಾಮೂಲಾಗಿ ಹೋಗೋವಂಥದ್ದು ಎಲ್ಲರೂ ಬಂದುಬಿಟ್ಟು ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ. ಅದು ಬಂದು ಈ ಅಲೋಪತಿಕ್ ಮೋಡ್ ಆಫ್ ಟ್ರೀಟ್ಮೆಂಟ್ ಅಥವಾ ಕನ್ವೆನ್ಷನಲ್ ಮೋಡ್ ಆಫ್ ಟ್ರೀಟ್ಮೆಂಟ್ ಎಲ್ಲರೂ ಸಾಮಾನ್ಯವಾಗಿ ಹೋಗೋದು. ಬಟ್ ನೀವು ಹೋಮಿಯೋಪತಿಗೆ ಬಂದಾಗ ಚಿಕಿತ್ಸೆ ಅನ್ನೋದು ಬಂದುಬಿಟ್ಟು ಎಲ್ಲಿ ಅದು ಮೂಲ ಕಾರಣ ಏನಿದೆ ಆ ಮೂಲ ಕಾರಣಕ್ಕೆ ನಾವು ಔಷಧಿನ ಕೊಡ್ತೀವಿ. ಯಾಕಂದರೆ ನಾನು ಹೇಳಿದೆ ನಿಮಗೆ, ಕಾರಣ ಬಂದುಬಿಟ್ಟು ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಎಲ್ಲಿಂದ ಅದು ಗ್ಲ್ಯಾಂಡ್ಯುಲರ್ ಲೆವೆಲ್ ಆಫ್ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಎಲ್ಲಿಂದ ಹಾರ್ಮೋನ್ಸ್ ಬಿಡುಗಡೆ ಆಗ್ತಿದೆ ಅಲ್ಲಿ ಸಮಸ್ಯೆ. ಯಾಕೆ ಆ ಸಮಸ್ಯೆ ಶುರುವಾಯಿತು, ಏನು ಕಾರಣಕ್ಕಾಯಿತು? ಹೆರಿಡಿಟರಿ ಆಸ್ಪೆಕ್ಟ್ಸ್ ಒಂದು 5% ಇದೆ ಅಂದರೂ ಕೂಡ ಬೇರೆ ಕೆಲವೊಂದು ಫ್ಯಾಕ್ಟರ್ಸು ನಾನಾಗಲೇ ಹೇಳಿದಾಗೆ ಈ ಸ್ಟ್ರೆಸ್ ಫ್ಯಾಕ್ಟರು, ಅದು ಬಂದುಬಿಟ್ಟು ಡಿಪ್ರೆಷನ್ಸ್ ಇರ್ಬೋದು, ಎಂಗ್ಸೈಟಿ ಇರ್ಬೋದು, ಅಂದರೆ ಆತಂಕ, ಅಥವಾ ಏನೋ ಒಂದು ಕಾನ್ಸ್ಟೆಂಟ್ ಕೊರಗು ಅಂತ ಇದೆ, ಆ ಥರ ಇದೆ ಅಂತಂದಾಗ ಏನಾಗುತ್ತಂದರೆ ಯೂಶ್ವಲ್ ಆಗಿ ಈ ಗ್ಲ್ಯಾಂಡ್ಯುಲರ್ ಲೆವೆಲಲ್ಲಿ ಡಿಸ್ಫಂಕ್ಷನಿಂಗ್ ಆಗ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಆ ಮೂಲ ಕಾರಣನ ಟ್ರೀಟ್ ಮಾಡ್ತೀವಿ. ಅದನ್ನು ಕರೆಕ್ಟ್ ಮಾಡಿದಾಗ ಅಂದರೆ ಸೆಂಟರ್ ಈಸ್ ಕರೆಕ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಮೆನ್ಸ್ಟ್ರುಯೇಷನನ್ನು ಕಂಟ್ರೋಲ್ ಮಾಡೋ ಹಾರ್ಮೋನ್ನ ನಾವು ಕರೆಕ್ಟ್ ಮಾಡಿಬಿಟ್ರೆ ಮೆನ್ಸಸ್ ಕೂಡ ಕರೆಕ್ಟಾಗಿ ಬರ್ತಾ ಹೋಗುತ್ತೆ. ಯಾವಾಗ ರೆಗ್ಯುಲರೈಸ್ ಆಗುತ್ತೆ ಆವಾಗ ಸಿಸ್ಟಿಕ್ ಏನು ಆಗಿರುತ್ತೆ ಫಾರ್ಮೇಷನ್ಸು ಅದು ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ಯಾವುದೇ ರೀತಿಯಾದಂಥ ಮ್ಯಾನ್ಯುವಲ್ ಇಂಟರ್ವೆನ್ಷನ್ಸ್ ಇಲ್ಲದೇ ಓನ್ಲಿ ವಿತ್ ಅ ಮೆಡಿಸಿನ್. ಹೋಮಿಯೋಪತಿ ಅನ್ನೋದು ಕೂಡ ಸ್ವಾಭಾವಿಕವಾದಂಥ ಮೆಡಿಸಿನ್ಸು. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಇರಲ್ಲ. ಹಾರ್ಮೋನ್ಗೂ ಮತ್ತು ಹೋಮಿಯೋಪತಿ ಮೆಡಿಸಿನ್ಸ್ಗೂ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ಸೊ ಸ್ವಾಭಾವಿಕ ಮೆಡಿಸಿನ್ಸ್ ಆದ ಕಾರಣ ಇದು ನ್ಯಾಚುರಲ್ ಆಗಿಯೇ ಕರೆಕ್ಟ್ ಮಾಡುತ್ತೆ. ಮತ್ತು ಒಂದು ಸಾರಿ ಆಯಿತು ಅಂದರೆ ಪರ್ಮನೆಂಟ್ ಆಗಿ ಆಗುತ್ತೆ, ಮತ್ತು ರಿಕರೆನ್ಸಸ್ ಚಾನ್ಸಸ್ ಇರೋದಿಲ್ಲ. ದೇಹದಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗೋಕ್ಕೆ ಶುರುವಾದ ಕೂಡಲೇ ಇಂಥ ಸಮಸ್ಯೆಗಳೆಲ್ಲ ಕಾಣಿಸ್ಕೋಬಹುದು ಅಂತ ಹೇಳಿದ್ರಿ. ಈಗ ಸಣ್ಣ ವಯಸ್ಸಿನ ಯುವತಿಯರಿಗೆ 12 ಇಲ್ಲ 18 ಇಂಥ ಯುವತಿಯರಲ್ಲಿ ಕಾಣಿಸ್ಕೊಳ್ತು ಅಂದರೆ ಅವ್ರಿಗೆ ಯಾವ ಥರ ಚಿಕಿತ್ಸೆ ಇದೆ? ಓಕೆ, ಸೊ ಎಕ್ಸಾಂಪಲ್ ಕೊಡೋದಾದರೆ ಈಗ ಈ ಕನ್ವೆನ್ಷನಲ್ ಮೋಡ್ ಅಂತ ಹೇಳ್ತೆ ನಾನು, ಅಥವಾ ಹಾರ್ಮೋನಲ್ ಥೆರಪಿ ಅಂತ ಹೇಳಿದೆ. ಸೊ ಅಲ್ಲಿ ಈ ಥರ ಈಗ ಮ್ಯಾರಿಡು, ಅನ್ಮ್ಯಾರಿಡು ಅಥವಾ ಚಿಕ್ಕ ವಯಸ್ಸಿನವರು ಇಂಥವರಲ್ಲಿ ಟ್ರೀಟ್ಮೆಂಟ್ ಲೈನ್ ಅಥವಾ ಪ್ರೊಸೀಜರ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಹೋಮಿಯೋಪತಿಗೆ ಬಂದಾಗ ಆ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಯೂಶ್ವಲ್ ಆಗಿ ಅಲ್ಲಿ ಬಂದುಬಿಟ್ಟು ಏನಾಗಿರುತ್ತೆ, ಕಾನ್ಸಂಟ್ರೇಷನ್ನು ಈಗ ಮದುವೆ ಆಗಿ ಮಕ್ಕಳಿಗೋಸ್ಕರ ಅಂತ ಪ್ರಯತ್ನ ಮಾಡ್ತಿರೋರಲ್ಲಿ ಏನಿರುತ್ತೆ, ಇಂಟೆನ್ಷನ್ ಓನ್ಲಿ ಮೊಟ್ಟೆನ ಬರ್ಸ್ಬಿಟ್ಟು ಪ್ರೆಗ್ನೆನ್ಸಿ ಕೊಡೋದು. ಸೊ ಓವುಲೇಷನ್ ಇಂಡಕ್ಷನ್ ಆ ಥರ ಮಾತ್ರೆಗಳಿಗೆ ಹೋಗ್ತಾರೆ ಹೊರತಾಗಿ ಅದನ್ನು PCODನ ಕರೆಕ್ಟ್ ಮಾಡಲಿಕ್ಕೆ ಅಲ್ಲಿ ಮೆಡಿಸಿನ್ಸ್ ಕೊಡಲ್ಲ. ಬಟ್ ಅವ್ರು ಅನ್ಮ್ಯಾರಿಡ್ ಇದ್ದಾರೆ ಅಂದರೆ ಅವರಲ್ಲಿ ಏನು ಮಾಡ್ತಾ ಇರ್ತಾರೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡ್ತಾನೆ ಇರ್ತಾರೆ. 21 ಡೇಸ್ ಟ್ಯಾಬ್ಲೆಟ್ ನುಂಗೋದು, ಅದಾದಮೇಲೆ ಒಂದು 5 ಡೇ ಬ್ಲೀಡಿಂಗ್ ಆಗುತ್ತೆ, ಆ ಸಮಯದಲ್ಲಿ ಸ್ಟಾಪ್ ಮಾಡೋದು, ಮತ್ತೆ ಅದೇ ಸೈಕಲ್. ಸೊ ಲೈಫ್ ಲಾಂಗ್ ಅವ್ರು ತಿಂತಾನೆ ಇರ್ತಾರೆ. ಅದು ಕಂಪ್ಲೀಟ್ ಆಗಿ ವಿಡ್ರಾವಲ್ ಬ್ಲೀಡಿಂಗೇ ಆಗುತ್ತೆ ಹೊರತಾಗಿ ನ್ಯಾಚುರಲ್ ಆಗಿ ಸೈಕಲ್ ಬರಲ್ಲ. ಬಟ್ ಹೋಮಿಯೋಪತಿಲಿ ಬಂದಾಗ ನಾವು ಅದು ಮದುವೆ ಆಗಿದವ್ರು ಇದ್ದಾರಾ, ಮಗುಗೋಸ್ಕರ ಪ್ರಯತ್ನ ಮಾಡ್ತಿದ್ದಾರಾ, ಅಥವಾ ಚಿಕ್ಕವರಿದ್ದಾರಾ, ಸೊ ಅದಕ್ಕಿಂತ ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಷ್ಟು ಮಟ್ಟಿಗಿದೆ, ಯಾಕೆ ಆಗಿದೆ, ಏನು ಕಾರಣದಿಂದ ಆಗಿದೆ. ಸೊ ಅದನ್ನು ನೋಡಿಬಿಟ್ಟು ನಾವು ಓವರ್ ಆಲ್ ಕನ್ಸಿಡರ್ ಮಾಡಿ ಮೆಡಿಸಿನ್ಸನ್ನು ಕೊಡ್ತೀವಿ. ಸೊ ಅದೇನಾಗುತ್ತೆ, PCODನ ಕ್ಲಿಯರ್ ಮಾಡಿಬಿಡುತ್ತೆ. ಸೊ PCOD ಕ್ಲಿಯರ್ ಆಯ್ತಂದರೆ ಮಗು ಪ್ರಯತ್ನ ಮಾಡೋರು ಮಕ್ಕಳು ಆಗೇ ಆಗ್ತಾರೆ. ಇನ್ನು ಯಂಗ್ ಏಜ್ ಅವ್ರು ಇದ್ದವರಲ್ಲಿ ಮುಂದೆ ಫರ್ದರ್ ಫರ್ಟಿಲಿಟಿಗೆ ಸಮಸ್ಯೆ ಆಗಲ್ಲ ವೆನ್ ದೇ ಟ್ರೈ ಫಾರ್ ದ ಪ್ರೆಗ್ನೆನ್ಸೀಸ್. ಸೊ ಇದು ಸೇಫರ್ ಇರುತ್ತೆ. ಹಾಗಿದ್ದಾಗ ಹೋಮಿಯೋಪತಿಯಲ್ಲಿ ಆ ಥರ ಕಾಂಪ್ಲಿಕೇಟೆಡ್ ಮೋಡ್ ಆಫ್ ಟ್ರೀಟ್ಮೆಂಟ್ಸ್ ಇರಲ್ಲ. ವೀಕ್ಷಕರೇ, ಡಾಕ್ಟರ್ ಸ್ನೇಹ ಅವ್ರ ಜೊತೆ ಮಾತು ಮುಂದುವರಿಸೋಣ. ಆದರೆ ಅದಕ್ಕೂ ಮೊದಲು ಈಗೊಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸ್ನೇಹ ಅವರು. ಬನ್ನಿ ಅವ್ರ ಜೊತೆ ಮಾತು ಮುಂದುವರಿಸೋಣ.
PCOD ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ನಾನಾ ಥರದ ಕಾರಣಗಳನ್ನು ಹೇಳಿದ್ರಿ. ಹಾಗೆ ನಮಗೆ ಸಾಮಾನ್ಯವಾಗಿ ಮನಸ್ಸಿಗೆ ಬಂದ್ಬಿಡತ್ತೆ, ಇದು ಹೆರಿಡಿಟ್ರಿನಾ, ಅನುವಂಶಿವಾಗಿ ಬರತ್ತಾ, ನಮ್ಮ ಅಮ್ಮನಿಗಿತ್ತು, ಅಜ್ಜಿಗಿತ್ತು, ನನಗೂ ಬರಬಹುದಾ, ಈ ಥರ ಭಯಗಳು. ಇದಕ್ಕೇನು ಹೇಳ್ತೀರಾ ನೀವು? ಓಕೆ, ಸೊ ಅನುವಂಶೀಯತೆ ಅನ್ನೋದು ಈಗ ಖಂಡಿತವಾಗ್ಲೂ ಅದರದ್ದೇ ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಬರೋ ನೆಕ್ಸ್ಟ್ ತಲೆಮಾರಲ್ಲಿ. ಅಟ್ಲೀಸ್ಟ್ ಒಂದು 5 to 10% ಅದ್ರ ಇಂಪ್ಯಾಕ್ಟ್ ಇರುತ್ತೆ. ಬಟ್ ಅದು ಕೂಡ ಯಾವಾಗ ಅಂತಂದರೆ, ಈಗ ತಾಯಿಗೆ ಅದು ಇದೆ, ಬಟ್ ಮಗಳಲ್ಲೂ ಅದು ಬರೋ ಚಾನ್ಸಸ್ ಇದೆ ಅಂದಾಗಲೂ ಅವ್ರೇನಾದರೂ ಅದು ಮಗಳು ಚೆನ್ನಾಗಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ, ಯಾವುದೇ ಸ್ಟ್ರೆಸ್ ಫ್ಯಾಕ್ಟ್ರಿ ಇಲ್ಲ ಅವರಲ್ಲಿ, ಮಿಕ್ಕಿದ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕರೆಕ್ಟಾಗಿ ರೆಗ್ಯುಲರ್ ಎಕ್ಸಸೈಸು ಮತ್ತು ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅಂಥ ಸಮಯದಲ್ಲಿ ಕೂಡ ಈ ಹೆರಿಡಿಟ್ರಿ ಟೆಂಡೆನ್ಸಿನ ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಬಟ್ ಅದರ್ವೈಸ್ ಅವ್ರ ತಾಯಿಗೆ ಇದೆ, ನನಗೂ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡು ಇದು ಮಾಡಿದ್ರೆ ಡೆಫಿನೆಟ್ ಆಗಿ ಅದು ಬರುತ್ತೆ. ಬಟ್ ಅದು ಡಿಪೆಂಡ್ ಆಗುತ್ತೆ ಅಗೇನ್ ಅವರು ಯಾವ ಥರ ಕಂಟ್ರೋಲ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಅಂದರೆ ಡಯಾಬಿಟಿಸೇ ತಗೊಳ್ಳಿ, ಡಯಾಬಿಟಿಸ್ ಹೆರಿಡಿಟ್ರಿ ಇದ್ದಾಗ ಎಲ್ಲ ಬಂದೇ ಬರುತ್ತೆ, ಬಟ್ ಆದರೂ ಕೂಡ ಬೇಗ ಬರುತ್ತೆ, ಲೇಟ್ ಬರುತ್ತೆ, ಅದು ಡಿಪೆಂಡ್ ಆಗುತ್ತೆ. ಇವನ್ ಲೈಫ್ ಸ್ಟೈಲ್ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಬರೋ ಚಾನ್ಸಸ್ ಕೂಡ ಇರಲ್ಲ ಆ ಸಮಯದಲ್ಲಿ. ಸೊ ಈಗಿನ ದಿನಗಳಲ್ಲಿ ಎಕ್ವೈರ್ಡ್ ಜಾಸ್ತಿ ಆಗುತ್ತೆ ಹೊರತಾಗಿ ಜೆನೆಟಿಕ್ಕಿಂತ. ಬರಬಹುದು ಸಂಶಯ ಇದ್ದಾಗ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರು ತಡೆಗಟ್ಟಬಹುದು. ಈಗ ನಾನಾ ಥರದ ಚಿಕಿತ್ಸೆಗಳು ಸಿಗತ್ತೆ, ಬೇರೆ ಬೇರೆ ಥರದ ವೈದ್ಯಕೀಯ ಕ್ರಮಗಳಿದೆ, ಅಲೋಪತಿ ಇದೆ, ಆಯುರ್ವೇದಿಕ್ ಇದೆ, ಇನ್ನೂ ಹಲವಾರಿದೆ. ಈ ವೈದ್ಯಕೀಯ ಚಿಕಿತ್ಸೆಗಿಂತ ಹೋಮಿಯೋಪತಿ ಯಾವ ಥರ ಬೇರೆ ಆಗಿದೆ? ಓಕೆ, ತುಂಬಾನೇ ವೇರಿಯೇಷನ್ಸ್ ಇದೆ, ತುಂಬಾನೇ ಡಿಫ್ರೆನ್ಸ್ ಇದೆ. ಈಗ ನಾನು ಆಗ್ಲೇ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಈಗ ಹೋಮಿಯೋಪತಿಯಲ್ಲಿ ಬಂದ್ಬಿಟ್ಟು ನಾವು ಏನೇ ಇದ್ರೂ ಮೂಲ ಕಾರಣಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಅಲೋಪತಿ ಹೋಗಲಿ, ಅಲ್ಲಿ ಬಂದಾಗ ಏನಾಗುತ್ತೆ, ಟ್ರೀಟ್ಮೆಂಟ್ ಲೈನು ಪ್ರೊಸೀಜರು ಬೇಸ್ಡ್ ಆನ್ ದ ನೆಸೆಸಿಟಿ ಮೇಲೆ ಕೊಡ್ತಾರೆ. ಸೊ ಅದು ಅಲ್ಲದೇನೆ ಎರಡನೇದಾಗಿ ಅದು ಹಾರ್ಮೋನ್ಸ್ ಇರುತ್ತೆ. ಹಾರ್ಮೋನ್ಸ್ ಅಂದರೆ ವಿಡ್ರಾಲ್ ಬ್ಲೀಡಿಂಗ್, ಇನ್ ದ ಸೆನ್ಸ್ ಏನಾಗುತ್ತೆ, ಮಾಮೂಲಿ ಬ್ಲೀಡಿಂಗ್ ಆಗುವಾಗ, ನ್ಯಾಚುರಲ್ ಮೆನ್ಸಸ್ ಆಗುವಾಗ ಅಂಡಾಶಯಗಳು ಕೂಡ ಇನ್ವಾಲ್ವ್ ಆಗಿರುತ್ತೆ. ಈವನ್ ಗರ್ಭಕೋಶದಲ್ಲಿ ಒಂದು ತಿಕ್ಕ ಪದ್ರ ಇರುತ್ತೆ, ಅದು ದಪ್ಪ ಆಗುತ್ತೆ. ಈ ಥರ ನ್ಯಾಚುರಲ್ ಎಲ್ಲ ಇನ್ವಾಲ್ವ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಬಟ್ ಈ ವಿಡ್ರಾಲ್ ಬ್ಲೀಡಿಂಗಲ್ಲಿ ಅದು ಬರೀ ಗರ್ಭಕೋಶದ ಒಳಪದ್ರನ ದಪ್ಪ ಮಾಡಿ ಅದನ್ನು ಮೆಡಿಸಿನ್ ನಿಂತಾಗ ಅದು ಹೋಗ್ಬಿಡುತ್ತೆ ಆ್ಯಸ್ ಅ ಬ್ಲೀಡಿಂಗ್. ಸೊ ಇಟ್ಸ್ ಕಾಲ್ಡ್ ಆಸ್ ವಿಡ್ರಾಲ್ ಬ್ಲೀಡಿಂಗ್, ಬಟ್ ಅದನ್ನು ಮೆನ್ಸಸ್ ಅನ್ನಲ್ಲ. ಸೊ ಅಲ್ಲಿ ವ್ಯತ್ಯಾಸ ಡೆಫಿನೆಟ್ ಆಗಿದೆ. ಬಟ್ ಹೋಮಿಯೋಪತಿ ಔಷಧಿಯ ನಂತರ ಬರುವಂತಹ ಯಾವುದೇ ಮುಟ್ಟಾದರೂ ಕೂಡ ನ್ಯಾಚುರಲ್ ಆಗಿ ಅವರ ಎಲ್ಲ ಆರ್ಗನ್ಸ್ ಫಂಕ್ಷನಿಂಗ್ ಮಾಡಿ ಬಂದಿರುವಂತಹ ನಾರ್ಮಲ್ ಮೆನ್ಸಸ್ ಥರ ಇರುತ್ತೆ. ಮತ್ತು ಮೂರನೇದಾಗಿ ಹೇಳಬೇಕು ಅಂತಂದರೆ ಸೈಡ್ ಇಫೆಕ್ಟ್ಸು. ಈಗ ನೀವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೋದಾಗ ತುಂಬ ಜನಕ್ಕೆ ಅದು ಕಾಮನ್ ಆಗಿ ಗೊತ್ತಿರುವಂಥದ್ದು, ಎಲ್ಲ ಮ್ಯಾಕ್ಸಿಮಮ್ ಮಹಿಳೆಯರು ಅದನ್ನ ಫೇಸ್ ಮಾಡ್ತಾರೆ. ಸೊ ಎಷ್ಟೋ ಜನ ಮಾತ್ರೆಗಳು ತೊಗೊಂಡಾದ್ಮೇಲೆ ಪಿಗ್ಮೆಂಟೇಷನ್ ಬರುತ್ತೆ. ಇನ್ ದ ಸೆನ್ಸ್ ಅದು ಚೀಕ್ ಮೇಲೆಲ್ಲ ಒಂಥರ ಬ್ಲ್ಯಾಕ್ ಪಿಗ್ಮೆಂಟೇಷನ್ಸು ಆ ಥರ ಬರುತ್ತೆ. ಕೆಲವೊಬ್ರು ಅನ್ವಾಂಟೆಡ್ ತುಂಬಾ ದಪ್ಪ ಹೋಗ್ತಾರೆ, ಎಷ್ಟೇ ಅವರು ಕಂಟ್ರೋಲ್ ಮಾಡ್ತಾ ಇದ್ದೀರ ಅಂದರೂ ಅದು ಕಂಟ್ರೋಲ್ ಬರೋಲ್ಲ. ಎಷ್ಟೋ ಜನರಲ್ಲಿ ಬೇರೆ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ, ಅಂದರೆ ವೀಕ್ನೆಸ್ಸಸ್ಸು, ಆಮೇಲೆ ಮೆಂಟಲಿ ಮೂಡ್ ಫ್ಲಕ್ಚುಯೇಷನ್ಸು. ಎಷ್ಟೋ ಜನ ತುಂಬಾ ಆ ಥರ ಟ್ರೀಟ್ಮೆಂಟ್ ಹೋಗಿ ಒಂಥರ ಆತಂಕ, ಒಂಥರ ಡಿಪ್ರೆಸ್ಡ್ ಕೈಂಡ್ ಆಫ್ ಸ್ಟೇಟು, ಅದು ಕೂಡ ಹೋಗ್ತಾರೆ. ಬಟ್ ಹೋಮಿಯೋಪತಿಗೆ ಬಂದಾಗ ಆ ಥರ ಯಾವುದೇ ರೀತಿ ಕಾಂಪ್ಲಿಕೇಶನ್ಸು ಇರೋದೇ ಇಲ್ಲ. ಇದು ಸೇಫ್ ಆಗಿ ಅವರ ಸಮಸ್ಯೆನ ಸರಿ ಮಾಡಿ ಜೊತೆಗೆ ಅವ್ರ ಜನರಲ್ ಹೆಲ್ತ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಬಟ್ ಕಾಂಪ್ಲಿಕೇಶನ್ಸ್ ಯಾವುದೂ ಆಗಲ್ಲ. ಸೊ ಈ ಥರ ತುಂಬಾ ಡಿಫ್ರೆನ್ಸ್ ಇದೆ. ವೀಕ್ಷಕರೇ, PCOD ಅಂದರೆ ಏನು, ಅದರ ಲಕ್ಷಣಗಳೇನು ಅಂತ ಡಾಕ್ಟರ್ ಸ್ನೇಹ ಅವರು ತಿಳಿಸ್ಕೊಟ್ರು. ಈ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಈಗೊಂದು ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಸ್ನೇಹ ಅವ್ರ ಜೊತೆ ಮಾತು ಮುಂದುವರಿಸೋಣ. PCODಗೆ ಇನ್ನು ಯಾವ್ಯಾವ ಥರದ ಚಿಕಿತ್ಸೆ ಇದೆ ಅಂತ ತಿಳ್ಕೊಳ್ಳೋಣ. ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಗಾದೆನೇ ಇದೆ. ಇಂಥ ಸಮಸ್ಯೆ ಕಾಣಿಸ್ಕೊಳ್ಳೋರು ಯಾವ ಥರ ಆಹಾರ ಕ್ರಮನ ರೂಢಿ ಮಾಡ್ಕೋಬಹುದು? ಖಂಡಿತವಾಗ್ಲು. ಯಾಕಂದ್ರೆ ಈಗ PCOD ಅಂತ ಏನಿದೆ ಅದರಲ್ಲಿ ಆ ಸಮಸ್ಯೆ ಆಗುವಂತಹ ಮಹಿಳೆಯರಲ್ಲಿ ನಾವು ಕಾಣ್ತೀವಿ, ಸಾಮಾನ್ಯವಾಗಿ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಬೆಳ್ಕೊಳ್ಳುತ್ತೆ. ಸೊ ಹಾಗಿದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಬೆಳ್ಕೊಂಡಾಗ ಅವರಲ್ಲಿ ಕೆಲವೊಂದು ಲಕ್ಷಣಗಳು ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ಲಕ್ಷಣಗಳು ಕಾಣುವ ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ದಾಗ ಎರಡು ರೀತಿಯಾಗಿ ಅವರ ದೇಹದ ಒಂದು ಫುಡ್ ಹ್ಯಾಬಿಟ್ಸ್ನ ಅವ್ರು ಮೇಂಟೈನ್ ಮಾಡಬೇಕಾಗುತ್ತೆ. ಒಂದು ಆ ಥರ ಶುಗರ್ ಲೆವೆಲ್ಸಲ್ಲಿ ವೇರಿಯೇಷನ್ ಆಗದೇ ಇರುವಂಥ ಮಾತ್ರೆ ಇದು ಫುಡ್ಡನ್ನು ಯೂಸ್ ಮಾಡೋದು. ಇನ್ನೊಂದು ಏನು ಬಂದರೆ ಅಂದರೆ ತುಂಬಾ ವೇಟ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕಾಗಿರೋದು ತುಂಬ ಖರೀದಿ ಪದಾರ್ಥಗಳು ಇರಬಾರ್ದು. ಜೊತೆಗೆ ಜಂಕ್ ಫುಡ್ಸು ಇತ್ತೀಚೆಗೆ ತುಂಬ ಕಾಮನ್ ಅದು. ಆಮೇಲೆ ಸಿಡೆಂಟ್ರಿ ಹ್ಯಾಬಿಟ್ಸು ಅಂತಂದರೆ ಓನ್ಲಿ ಫಿಸಿಕಲಿ ಯಾವುದೇ ರೀತಿ ವರ್ಕ್ ಇಲ್ಲ, ಓನ್ಲಿ ಮೆಂಟಲಿ ವರ್ಕ್ ಕೊಡೋದು. ಆಮೇಲೆ ಸ್ಲೀಪ್, ಇತ್ತೀಚೆಗೆಲ್ಲ ನೈಟ್ ಶಿಫ್ಟ್ಸ್ ಎಲ್ಲ ಮಾಡ್ತಾರೆ ತುಂಬ.
ಸೊ ಈವನ್ ಅದು ಕೂಡ ಅಷ್ಟು ಮಟ್ಟಿಗೆ ಸೇಫ್ ಇರಲ್ಲ. ಸೊ ಅದನ್ನು ಅವರು ಅವಾಯ್ಡ್ ಮಾಡಬೇಕು. ಅಂದರೆ ಮಿನಿಮಮ್ ಒಂದು ಎಕ್ಸಸೈಸ್ ಹ್ಯಾಬಿಟ್ಸ್ನ ಬೆಳೆಸ್ಕೋಬೇಕು. ಅಟ್ಲೀಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ 20 to 30 ಮಿನಿಟ್ಸ್, ಅದು ಯೋಗಾಸನ ಇರ್ಬೋದು, ಅದು ಅವರಿಗೆ ಯಾವುದು ಅನುಕೂಲ ಆಗುತ್ತೆ ಆ ಥರನಾದಂಥ ಒಂದು ಎಕ್ಸಸೈಸ್ ಮೋಡನ್ನು ಅವರು ಬೆಳೆಸ್ಕೊಳ್ಬೇಕು. ಸೊ ಫುಡ್ಡಲ್ಲಿ ಆದಷ್ಟು ಫ್ಯಾಟ್ ಕಂಟೆಂಟ್ ಇರೋದನ್ನು ಕಡಿಮೆ ಮಾಡಿಬಿಟ್ಟು ಲೋ ಕಾರ್ಬ್ ಅಥವಾ ಒಳ್ಳೆಯ ಕಾರ್ಬೋಹೈಡ್ರೇಟ್ಸ್ ಇರುವಂಥದ್ದು, ಆಮೇಲೆ ಮಿಲ್ಕ್, ಫ್ರೂಟ್ಸ್, ವೆಜಿಟೇಬಲ್ಸ್ ಈ ಥರದನ್ನು ಅವರು ಜಾಸ್ತಿ ಯೂಸ್ ಮಾಡಬೇಕು. ಆ್ಯಂಡ್ ಆಲ್ಸೋ ವಾಟರ್ ಇಂಟೇಕ್ ಅದು ತುಂಬ ಇಂಪಾರ್ಟೆಂಟ್. ಆ ಥರ ಮಾಡಿದ್ರೆ ಡೆಫಿನೆಟ್ ಆಗಿ ಇದೇನಾಗುತ್ತೆ ಅಂದರೆ, ನೀವು ಮಾತ್ರೆ ಚಿಕಿತ್ಸೆ ತಗೊಳ್ತಾ ಇದ್ದಾರೆ, ಚಿಕಿತ್ಸೆಯ ಒಂದು 80% ಹೆಲ್ಪ್ ಆಗ್ತಾ ಇದ್ದಾರೆ, ಮಿನಿಮಮ್ 20% ಆ ಇಂಡಿವಿಜುವಲ್ಲು ತನ್ನ ಈ ಥರ ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಮುಖಾಂತರ ಆ ಮೆಡಿಸಿನ್ಸ್ಗೆ ಸಪೋರ್ಟ್ ಮಾಡಬೇಕು. ಹಾಗಿದ್ದಾಗ 100% ಈ ಸಮಸ್ಯೆಯಿಂದ ಮುಕ್ತಿ ಪಡಿಬೋದು. PCOD ಸಮಸ್ಯೆ ಇರೋರಲ್ಲಿ ಇನ್ಸುಲಿನ್ ಅಂಶ ಜಾಸ್ತಿ ಆಗತ್ತಾ ಹೋಗುತ್ತೆ ಅಂದರೆ ನೀವು, ಸೊ ಅದರಿಂದ ಡಯಾಬಿಟಿಕ್ಗೆ ಕನ್ವರ್ಟ್ ಆಗತ್ತಾ ನೆಕ್ಸ್ಟು? ಅಂದರೆ ಅದು ನೆಕ್ಸ್ಟ್ ಲೇಟರ್ ಸ್ಟೇಜ್ನ ಕಾಂಪ್ಲಿಕೇಶನ್. PCO ಇದ್ದವಂಥ ಒಂದು ಫೀಮೇಲ್ಸಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಡಯಾಬಿಟೀಸನ್ನು ಏನು ಮಾಡ್ಬೋದು, ತರಬಹುದು ಆದಂಥ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ. ಯಾಕಂದರೆ ದಪ್ಪ ಆಗ್ತಾರೆ, ಫುಡ್ ಹ್ಯಾಬಿಟ್ಸಲ್ಲಿ ರ್ಯಾಟಿಕ್ ಇರುತ್ತೆ. ಸೊ ಅದು ಫಸ್ಟ್ ಫಾರ್ಮೋಸ್ಟ್ ಒನ್ ಆಫ್ ದ ಕಾರಣ ಡಯಾಬಿಟಿಸ್ಗೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ದೇಹ ಬಂದು ಅವರಲ್ಲಿ ಸೀಕ್ರೆಟ್ ಆಗೋ ಇನ್ಸುಲಿನ್ಗೆ ರಿಯಾಕ್ಟ್ ಮಾಡ್ತಿಲ್ಲ ಅಂದಾಗ ಬ್ಲಡ್ ಶುಗರಲ್ಲಿ ಕಂಟ್ರೋಲ್ ಇರಲ್ಲ ಅಥವಾ ವೇರಿಯೇಷನ್ಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಿದ್ದಾಗ ಇದು ಕಾಂಪ್ಲಿಕೇಶನ್ಸ್ ಆಗುವ ಪಾಸಿಬಿಲಿಟೀಸ್ ಇದೆ. ಸೊ ಅದಕ್ಕಾಗಿಯೇ ಮಾಮೂಲಿ ಎಲ್ಲ ಒಂದು ಫೀಮೇಲ್ಸು ಈ ಕನ್ವೆನ್ಷನಲ್ ಮೋಡಲ್ ಹೋದಾಗ ಇವನ್ ಈ ಬ್ಲಡ್ ಶುಗರನ್ನು ಮೇಂಟೈನ್ ಮಾಡುವಂಥ ಕೆಲವೊಂದು ಮೆಡಿಸಿನ್ಸನ್ನು ಕೂಡ ಆಲ್ರೆಡಿ ಅವರಿಗೆ ಲೈನ್ ಆಫ್ ಟ್ರೀಟ್ಮೆಂಟಲ್ಲಿ ಸೇರಿಸಿರ್ತಾರೆ. ಸೊ ಇದು ಒನ್ ಆಫ್ ದ ಕಾಂಪ್ಲಿಕೇಶನ್ ಆಗ್ಬೋದು ಯಾವಾಗ ಅವರು ಕರೆಕ್ಟಾಗಿ ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದಾಗ ಮಾತ್ರ. ಹಾಗಂದ್ ಮಾತ್ರಕ್ಕೆ ಎಲ್ಲರಿಗೂ ಬಂದೇ ಬರುತ್ತೆ ಅಲ್ಲ. ಈ ಸಂಚಿಕೆ ಮೊದಲಿಗೆ ಮಾತಾಡ್ಕೊಂಡಿದ್ವಿ, ಹೆಣ್ಮಕ್ಳಲ್ಲಿ ನಾನಾ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಅದರಲ್ಲಿ PCOD ಕೂಡ ಒಂದು ಅಂತ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಮ್ಮ ಮಹಿಳಾ ವೀಕ್ಷಕರಿಗೆ ಇದು ತುಂಬ ಸಹಾಯ ಆಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ನಮ್ಮೆಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಇದೊಂದು ಚಿಕ್ಕ ಕಾಣಿಕೆ. ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ಈಗ ಮನೆ ಮದ್ದು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿನ ಜೊತೆಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಗೆ ಜೇನುತುಪ್ಪ ಸೇರಿಸಿ ಕುಡಿದ್ರೆ ತೂಕ ಇಳಿಸ್ಬೋದಂತೆ. ಇವತ್ತಿನ ಸಂಚಿಕೆ ಹೇಗಿತ್ತು ವೀಕ್ಷಕರೇ? ಯಾವತ್ತಿನಂತೆ ನಿಮಗೆ ಪ್ರಯೋಜನಕಾರಿಯಾಗಿತ್ತು ಅಂತ ನನಗೆ ಗೊತ್ತು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀನಿ, ಇನ್ನೊಂದಷ್ಟು ಆರೋಗ್ಯದ ಮಾಹಿತಿ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.